ಆ ಸಮಯ ಬಂದಾಗ ಚುನಾವಣೆಗಳ ಸಮಯದಲ್ಲಿ ಏನೇನು ತೀರ್ಮಾನಗಳು ಮಾಡಬೇಕು, ಒಂದು ಮುಕ್ತವಾದಂಥ ರೀತಿಯಲ್ಲಿ ಪರಸ್ಪರ ಒಂದು ಹೊಂದಾಣಿಕೆಯಲ್ಲೇ ಮಾಡ್ತೀವಿ. ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಕೊಡೋದು. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಿಮ್ಮ ಅಷ್ಟಕ್ಕೆ ಹೋಗ್ಬೋದು ಅಂತ ನೀವು ದೇವೇಗೌಡರು ಹೇಳಲಿಕ್ಕೆ ಬೇರೆ ಒಂದು ಅರ್ಥ ಹೇಳಿದ್ದಾರೆ. ಅದರ ಬಗ್ಗೆ ಇನ್ನೂ ಯಾವುದೂ ಚರ್ಚೆಗಳು ಬಂದಿಲ್ಲ. ಚುನಾವಣೆಯ ಒಂದು ದಿನಾಂಕಗಳ ಘೋಷಣೆ ಆದಾಗ ಇದ್ರ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆಗಳು ಮಾಡ್ತಾರೆ. ಅಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದು ಕೂತು ಯೋಚನೆ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಇರತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿನೂ ಒಳಗೊಂಡಂತೆ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರವನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು, ಟಾಪ್ ಪ್ರಿಯಾರಿಟಿ ಕೊಡಬೇಕಾಗಿರೋದು. ಆ ನಿಟ್ಟಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ. ಸರ್, ವಿರೋಧ ಪಕ್ಷಗಳು ಸಮರ್ಪಕವಾಗಿ ಎದುರಿಸ್ತಾ ಇಲ್ಲ ಅನ್ನೋಂಥ ಒಂದು ಚರ್ಚೆ ಸರ್, ನೀವಿರಬೇಕಿತ್ತು ರಾಜ್ಯ ರಾಜಕಾರಣದಲ್ಲಿ. ಈಗ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಇದು ಬಂಡ್ ಸರ್ಕಾರ. ಇದು ಇವತ್ತು ಹಲವಾರು ರೀತಿಯ ದರೋಡೆ ಆದರೂ ಏನಾಗಿದೆ, ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ. ಏನು ದಾಖಲೆ ಕೊಡ್ತೀರಿ? ಎಷ್ಟು ದಾಖಲೆ ಕೊಡ್ತೀರಿ? ದಾಖಲೆ ಕೊಡಿ ದಾಖಲೆ ಕೊಡಿ ಅಂದರೆ ಈಗ ಇವರು ಹಿಂದಿನ BJP ಸರ್ಕಾರದ ಮೇಲೆ 40% ಅಂತೆಲ್ಲ ಎಲ್ಲ ಅಂಟಿಸಿದ್ರಲ್ಲ ಪೇಸ್ಗೆ CM ಅಂತ. ಯಾವ ದಾಖಲೆ ಇಟ್ಕೊಂಡಿದ್ರು? ಬಂದ್ರಲ್ಲ 136 ಸೀಟ್ ತಗೊಂಡು. ಇದರಲ್ಲಿ ಹೋಲಿ ದುಡ್ಡು ಕೊಟ್ಟನ್ನು ಬಂದು ಹೇಳಲ್ಲ. ಇವತ್ತು ಕೊಟ್ಟಿರೋ ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಇಶ್ಯೂನಲ್ಲಾದರೂ ಒಂದು ದೊಡ್ಡ ಪ್ರಚಾರ ಬಂತು, ಹೇಳಿದ್ರು 25 ಲಕ್ಷ ತಗೊಂಡಿರೋದು ಜಡಿದ್ರು ರೆಡ್ ಹ್ಯಾಂಡ್ ಆಗಿ. ಮಂತ್ರಿಗಳ ಹೆಸರನ್ನೆಲ್ಲ ತೆಗೆದ್ರು. ನನ್ನ ಹೆಸರು ಅವ್ನು ಯಾವನೋ ಹೇಳ್ತಾನೆ, ಹೇಳಿದ ತಕ್ಷಣ ನನಗೆ ಬಂದಂಗೆ ಅದು ಅಂತ ಹೇಳಿದ್ರೆ ಅದು ಉತ್ತರನ. ಹಿಂದೆ ಎಂತೆಂಥ ಪ್ರಕರಣದಲ್ಲಿ ಏನೇನು ತೀರ್ಮಾನಗಳಾಗವೆ ಹಲವಾರು ಬಾರಿ. ಅದರಿಂದ ಈ ಸರ್ಕಾರ ಬಂಡ ಸರ್ಕಾರ ಇದೆ. ನೀವು ಏನು ಹೇಳಿದ್ರು ನಾವು ಪರಿಶ್ಚಂದ್ರು ಅಂತಾರೆ, ಸತ್ಯವಂತರು ಅಂತಾರೆ. ಇದು ಇರ್ತಕ್ಕಂಥ ನಾನು ಆ ಬ್ಯಾಲೆಟ್ ಪೇಪರು ನಿಮ್ಮ EVM ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ಎರಡು ರಾಷ್ಟ್ರೀಯ ಪಕ್ಷಗಳು ಅವರು ಭಾಳ